ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಈ ಥರ ಗರಿಗರಿಯಾದ ಮಿಕ್ಸ್ಚರ್ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ದರೆ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ನೀವೇ ಹೇಳಿ. ಇದನ್ನು ಮಾಡೋಕ್ಕೆ ನಾನು ಬರೀ 15 ನಿಮಿಷ ತೊಗೊಂಡಿದ್ದೀನಿ. ಮಳೆಗಾಲ ಬೇರೆ ಶುರುವಾಗಿದೆ. ಬಿಸಿ ಬಿಸಿಯಾಗಿ ನಾವು ಈ ಥರ ಮಿಕ್ಸ್ಚರ್ ಮಾಡಿಕೊಂಡು ಮಳೆ ನೋಡ್ಕೊಂಡು ತಿಂತಾ ಇದ್ದರೆ ವಾವ್, ಅಮೇಝಿಂಗ್ ಆಗಿರುತ್ತೆ. ಏನಂತೀರಾ? ಸೊ ಹೇಗೆ ಮಾಡೋದು ಇದನ್ನು ನೋಡೋಣ. ಲೆಟ್ಸ್ ಸ್ಟಾರ್ಟ್. 1/4 kg ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 3 ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ. 1 ಸ್ಪೂನ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಅರಿಶಿಣದ ಪುಡಿ, 1 ಸ್ಪೂನ್ ಉಪ್ಪು, ಹಾಗೆ 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಅಜ್ವೈನ್ ಸ್ವಲ್ಪ ಈ ಥರ ಪೌಡರ್ ಥರ ಮಾಡಿ ಹಾಕ್ಕೋಬೋದು. ಇಲ್ಲ ನನಗೆ ಬಾಯಿಗೆ ಬರೋದು ಬೇಡ ಅಂದರೆ ವಾಟರಲ್ಲಿ ನೆನೆಸ್ಬಿಟ್ಟು ಬರೀ ನೀರನ್ನ ಮಾತ್ರ ನೀವು ಹಾಕ್ಕೊಳ್ಳಿ. ಫಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾವು ನೀರು ಹಾಕೋಕ್ಕೆ ಮುಂಚೆ ಯಾವಾಗಲೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀರು ಹಾಕ್ತಾ ಹಾಕ್ತಾ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ತಾ ಬರಬೇಕು ಈ ಥರ. ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. 1 ಸೌಟಷ್ಟು ನಾನು ಬಿಸಿ ಎಣ್ಣೆನ ಹಾಕ್ತಾ ಇದ್ದೀನಿ. ಏನಕ್ಕೆಂದರೆ ನಮಗೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಅಂತ. ಸೊ ನಾವು ಇದು ಮಾಡಾದಮೇಲೆ ನೋಡಿ ಹೀಗೆ ಮುಟ್ಟಿದ್ರೆ ಅಂಟಬಾರ್ದು. ಸೊ ನಮ್ಮ ಹಿಟ್ಟು ರೆಡಿ ಆಯಿತು. ಈ ಮಿಕ್ಸ್ಚರ್ಗೆ ನಾನು ಈ ಥರ 3 ಬಿಳ್ಳೆ ಇರೋ ರೌಂಡ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೋಣ. ಸೊ ದ್ಯಾಟ್ ನಾವು ಹಿಟ್ಟು ಹಾಕಿದಾಗ ಅದು ಸೈಡಲ್ಲೆಲ್ಲ ಅಂಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಈ ಥರ ರೆಡಿ ಮಾಡಿಟ್ಕೊಳ್ಳೋಣ. ಈಗ ಹಿಟ್ಟು ಹಾಕ್ಬಿಡೋಣ. ಇದರೊಳಗೆ ಎಣ್ಣೆನ ಚೆನ್ನಾಗಿ ಕಾಸಿರಬೇಕು ನಾವು ಇದನ್ನು ಕರಿಯೋಕ್ಕೆ ಮುಂಚೆ. ಸೊ ನಾನು ಎಣ್ಣೆನ ಚೆನ್ನಾಗಿ ಕಾಸಿಟ್ಕೊಂಡಿದ್ದೀನಿ. ಈಗ ಈ ಥರ ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ತಾ ಬರಬೇಕು. ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿದ್ಮೇಲೆ ನಾವು ಇದನ್ನು ಹಾಕಬೇಕು. ಇಲ್ಲ ಅಂದರೆ ನಮಗೆ ಈ ಮಿಕ್ಸ್ಚರ್ ಗರಿ ಗರಿ ಆಗೋದಿಲ್ಲ. ಸೊ ಅದನ್ನು ಮಾತ್ರ ಮರಿಬಾರ್ದು. ಈಗ ಇದು ಹಾಕಿದ ತಕ್ಷಣ 1 ನಿಮಿಷ ಬಿಟ್ಬಿಡಬೇಕು, ಕೈ ಆಡಿಸ್ಬಾರ್ದು. ಅದಾದಮೇಲೆ ಈ ಥರ ತಿರುಗಿಸಿ ಹಾಕಿದ ಮೇಲೆ ಸ್ವಲ್ಪ ನೋಡಿ ಈ ಥರ ಕೆಂಪಗಾಗಿದ ತಕ್ಷಣ ತೆಗೆದುಬಿಡಬೇಕು. ತುಂಬ ಬ್ರೌನಿಷ್ ಕೂಡ ಆಗಬಾರ್ದು. ನೋಡಿ ಈ ಥರ ಎಲ್ಲ ಒಂದು ಕಡೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಬರೋಣ. ಎಷ್ಟು ಈಸಿ ಅಲ್ವಾ? ವಿತಿನ್ 10 ಮಿನಿಟ್ಸಲ್ಲಿ ನಾವು ಇದನ್ನು ಮಾಡೇ ಬಿಟ್ವಿ. ಸೊ ಕೆಲವ್ರಿಗೆ ಭಯ ಆಗುತ್ತೆ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕೋಕ್ಕೆ ಅಂತಂದರೆ ಈ ಥರ ಕವರ್ ಮೇಲೆ ಹಾಕ್ಕೊಂಡ್ಬಿಟ್ಟು ನಾವು ಒಂದೊಂದಾಗಿ ತೆಗೆದು ಈಸಿಯಾಗಿ ಹಾಕ್ಕೋಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ತೆಗೆದು ನಾವು ಹಾಕ್ಕೊಂಡು ಕರ್ಕೋಬೋದು. ಡೈರೆಕ್ಟಾಗಿ ನೀವು ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಈಸಿಯಾಗಿ ಕೂಡ ಮಾಡ್ಕೋಬೋದು. ಈಗ ನಾನು 1 ಕಪ್ ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹುರಿಬೇಕು. ಹಾಗೆ 1 ಕಪ್ ಕಡಲೆ ಪಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಈ ಕಲರ್ ಆಗಿದ ತಕ್ಷಣ ತೆಗೆದುಬಿಡಬೇಕು. ಹಾಗೆ ಒಂದು ಸ್ವಲ್ಪ ಗೋಡಂಬಿ, ಇದು ಎಷ್ಟು ರೋಸ್ಟ್ ಬೇಕೋ ಅಷ್ಟು ನೀವು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವು, ಇದನ್ನು ಕೂಡ ಫ್ರೈ ಮಾಡಿ ತೆಗೆದುಬಿಡೋಣ. ಈ ಕರ್ದಿರೋ ಮಿಕ್ಸ್ಚರ್ನೆಲ್ಲ ಈಗ ನಾವು ಪುಡಿ ಪುಡಿ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ಪುಡಿ ಆಗುತ್ತೆ. ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಫಾಲೋ ಮಾಡಿದ್ರೆ ವೆರಿ ಈಸಿ. ನೀವು 15 ಮಿನಿಟ್ಸಲ್ಲಿ ನೀವು ಮಾಡಿಟ್ಬಿಡ್ಬೋದು. ಈಗ ನೆಕ್ಸ್ಟ್ ಕಡಲೆಕಾಯಿ ಬೀಜ, ಕಡಲೆಪಪ್ಪು, ಹಾಗೆ ಗೋಡಂಬಿ ಮತ್ತು ಕರಿಬೇವು ನಾವು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಮಿಕ್ಸ್ ಮಾಡಬೇಕು. ಮಾಡಿದರೆ ನಮ್ಮ ಮಿಕ್ಸ್ಚರ್ ರೆಡಿ ಆಗೋಯ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೆಯವರೆಲ್ಲ ಬರೋಷ್ಟರಲ್ಲಿ ಒಂದ್ಸಲ ನೀವು ಇದನ್ನು ಮಾಡಿಟ್ಟು ನೋಡಿ. ಎಲ್ಲರೂ ಫುಲ್ ಖುಷಿಯಾಗಿ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.